ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಖಂಡಿತ ತಮಾಷೆ ಮಾತೇ ಅಲ್ಲ. ಎಲ್ಲ ವಸ್ತುಗಳನ್ನು ಜೋಡಿಸ್ಕೋಬೇಕು ಮತ್ತು ಹೊಸ ಮನೆಗೆ ಹೋಗಿ ಪ್ರತಿಯೊಂದನ್ನು ನಮಗೆ ಇಷ್ಟವಾಗೋ ಥರ ಜೋಡಿಸ್ಕೋಬೇಕು ಅಂದರೆ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ವಾರದಿಂದ ನಾನು ವೀಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ. ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ಇವತ್ತೆಷ್ಟೊತ್ತರ ಆಗಲಿ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಲೇಬೇಕು ಅಂತ ಕೂತ್ಕೊಂಡು ವೀಡಿಯೋನ ಎಡಿಟ್ ಮಾಡಿ ನಿಮಗೋಸ್ಕರ ಹಾಕ್ತಾಯಿದ್ದೀನಿ. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನನಗೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬಾ ಧನ್ಯವಾದಗಳನ್ನು ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ. ಈ ವಿಡಿಯೋ ನಂದು ಶಿಫ್ಟಿಂಗ್ ವಿಡಿಯೋ ಆಗಿರುತ್ತೆ. ಬೆಂಗಳೂರಿಂದ ದಾವಣಗೆರೆಗೆ ಶಿಫ್ಟ್ ಆಗ್ತಾಯಿದ್ದೀನಿ. ಆ ಶಿಫ್ಟಿಂಗ್ ವಿಡಿಯೋ ಮಾತ್ರ ಇದಾಗಿರುತ್ತೆ. ಎಷ್ಟೆಲ್ಲ ಕಷ್ಟಗಳಿರುತ್ತೆ ಒಂದು ಹೆಣ್ಮಕ್ಳಿಗೆ ಈ ಶಿಫ್ಟಿಂಗ್ ಟೈಮಲ್ಲಿ ಅಂತ ತೋರಿಸೋದೇ ಈ ವಿಡಿಯೋದ ಉದ್ದೇಶ ಆಗಿರುತ್ತೆ. ನನ್ನ ಮನೆ ವೀಡಿಯೋ ಅಂದರೆ ಹೋಮ್ ಟೂರ್ ವೀಡಿಯೋ ಎಲ್ಲರಿಗೂ ತೋರಿಸಿದ್ದೀನಿ. ಚಿಕ್ಕ ಮನೆ ಆದ್ರೂ ಚಿಕ್ಕದಾಗಿ ನನಗಿಷ್ಟ ಆಗೋ ಹಾಗೆ ಪ್ರತಿಯೊಂದನ್ನು ಕೂಡ ಜೋಡಿಸ್ಕೊಂಡಿದ್ದೆ. ತುಂಬ ಆಸೆಗಳನ್ನು ಹೊತ್ತುಕೊಂಡಂತಹ ಮನೆ ಅಂತಲೇ ಹೇಳ್ಬೋದು. ಅದೇ ರೀತಿ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಆನ್ಲೈನಲ್ಲಿ ಸೇಲ್ ಮಾಡ್ಕೊತಾ ಇದ್ದೆ. ಅದು ಕೂಡ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇದುವರೆಗೂ ಹೇಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ಹಾಗೆ ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದು ನನ್ನ ಫುಲ್ಲು ಪ್ಯಾಕಿಂಗ್ ವಿಡಿಯೋನೇ ಆಗಿರುತ್ತೆ. ನಾವು ಶಿಫ್ಟಿಂಗಿಗೆ ಪೋರ್ಟರನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಪ್ಯಾಕಿಂಗ್ ಮಾಡಿಕೊಂಡೆ. ಮತ್ತು ಅವ್ರು ಬಂದು ಪ್ರತಿಯೊಂದನ್ನು ಕೂಡ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಎಲ್ಲವನ್ನು ಕೂಡ ಲಾರಿಗೆ ಹಾಕಿದ್ರು. ಆದರೆ ಬೆಂಗಳೂರಿಂದ ದಾವಣಗೆರೆಗೆ ಏನಿಲ್ಲ ಅಂದರೂ ಒಂದು 260 ಕಿಲೋಮೀಟರ್ ಇದೆ. ಅದು ಕಾರಲ್ಲಿ ಬರ್ತೀವಿ ಅಂದರೆ 4 ಗಂಟೆ ಅಥವಾ 4.25 ಗಂಟೆ ತಗೊಳುತ್ತೆ. ಆದರೆ ಲಾರಿಯಲ್ಲಿ ಬಂದ ಕಾರಣ ತುಂಬ ಸಮಯ ತಗೊಂತು ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಮುಂಚೆನೇ ಬಂದು ದಾವಣಗೆರೆಯಲ್ಲಿ ಸ್ಟೇ ಆಗಿದ್ವಿ. ಲಾರಿ ಮಾತ್ರ ನಮಗೆ ತಿರುಗಿ ದಿನ ಬೆಳಗ್ಗೆ ಅಂದರೆ 6:15ಕ್ಕೆ ಲಾರಿ ನಮಗೆ ಮನೆಗೆ ಬಂತು. ಏಕೆಂದರೆ ಅವರು ಕೂಡ ಎಲ್ಲೋ ಸ್ಟೇ ಮಾಡಿಬಿಟ್ಟು ತುಂಬ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು 12 ಗಂಟೆಗೆ ಬುಕ್ ಮಾಡಿಕೊಂಡಿದ್ದು, ಮಧ್ಯಾಹ್ನ 12 ಗಂಟೆಗೆ. ಹಾಗಾಗಿ ಅವ್ರ ಪ್ಯಾಕಿಂಗ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ 3 ಗಂಟೆ ಆಯಿತು. 3:15 ಅಲ್ಲಿಂದ ಬಿಟ್ಟರು ನೈಟ್ 11 ಗಂಟೆಗೆ ಬರ್ತೀವಿ ಅಂತಂದರು. ಆದರೆ ನಾವು ಅಷ್ಟೊತ್ತಲ್ಲಿ ಎಲ್ಲವನ್ನು ಡಂಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೆ ಬೆಳಗ್ಗೆ ನಮಗೆ ಎಲ್ಲವನ್ನು ಶಿಫ್ಟ್ ಮಾಡಿ ಕೊಟ್ಟರು. ಆದರೆ ಖಂಡಿತ ಹೇಳ್ತೀನಿ, ತುಂಬಾ ಚೆನ್ನಾಗಿತ್ತು ಸರ್ವಿಸ್ ಅಂತಲೇ ಹೇಳ್ಬೋದು. ಆದರೂ ಕೂಡ ಎಷ್ಟೇ ಮುಂಜಾಗ್ರತೆ ಇದ್ದರೂ ಕೂಡ ಅಲ್ಲಿ ಇಲ್ಲಿ ಸಾಮಾನುಗಳಂತೂ ಸ್ವಲ್ಪ ಹಾಳಾಗ್ತವೆ ಅಂತಲೇ ಹೇಳ್ಬೋದು. ನೋಡಿ, ಅವರು ಬಾಕ್ಸ್ಗಳನ್ನೆಲ್ಲ ತಂದು ಕೊಡ್ತಾಯಿದ್ರೆ ನಾನು ಅದರಲ್ಲಿರುವಂತಹ ವಸ್ತುಗಳನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟು ಮತ್ತೆ ಆ ಬಾಕ್ಸ್ಗಳನ್ನು ವಾಪಸ್ ಕೊಡ್ತಾಯಿದ್ವಿ. ಯಾಕೆಂದರೆ ಅದಕ್ಕೂ ನಾವು ಬಾಕ್ಸ್ ಇಟ್ಕೊತೀವಿ ಅಂದರೆ ಅದಕ್ಕೂ ದುಡ್ಡು ಕೊಡಬೇಕಾಗುತ್ತೆ. ಹಾಗಾಗಿ ಅವೆಲ್ಲ ಬೇಡ, ಸುಮ್ಮನೆ ಏನಕ್ಕೆ ಅಂತಂದು ಅವನ್ನೆಲ್ಲವನ್ನು ಸುರುವಿ ಖಾಲಿ ಮಾಡಿ ಅವರಿಗೆಲ್ಲ ವಾಪಸ್ ಕೊಟ್ಟಿದ್ದಾಯಿತು. ಸದ್ಯಕ್ಕೆ ಮನೆಯ ಪರಿಸ್ಥಿತಿ ಹೀಗಾಗಿತ್ತು. ಇದನ್ನು ನೋಡ್ತಾನೆ ಸುಸ್ತಾಗ್ತಾ ಇತ್ತು. ಇದನ್ನೆಲ್ಲ ಯಾವಾಗ ಜೋಡಿಸ್ಕೊಳ್ಳೋದು, ಹೇಗೆ ಜೋಡಿಸ್ಕೊಳ್ಳೋದು ಅಂತ. ಆದರೆ ಖುಷಿ ವಿಷಯ ಏನು ಅಂತಂದರೆ ಮನೆಯಲ್ಲಿ ತುಂಬ ಜನ ಇದ್ವಿ. ಹಾಗಾಗಿ ನನ್ನ ಅಮ್ಮ ಆಗಲಿ, ನನ್ನ ತಂಗಿ ಆಗಲಿ, ನನ್ನ ಅಕ್ಕ ಆಗಲಿ, ನನ್ನ ಮಕ್ಕಳುಗಳಾಗಲಿ ಎಲ್ಲರೂ ಇದ್ದ ಕಾರಣ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಬೇಗ ಆಗ್ತಾ ಶುರುವಾಯಿತು. ನೋಡಿ, ಈ ರೀತಿ ಆಗಿತ್ತು ಅವಸ್ಥೆ. ಬಟ್ಟೆಗಳಂತೂ ಹೇಳಬಾರ್ದು, ಆ ರೀತಿ ಎಲ್ಲ ತೆಗೆದು ಎಸ್ಬಿಟ್ಟಿದ್ವಿ. ನಿಧಾನವಾಗಿ ಇನ್ನೂ ಟೈಮ್ ಇದೆ ಅಲ್ವಾ ಅನ್ನೋ ಕಾರಣಕ್ಕೆ, ಹೆಂಗಿದ್ರು ಸ್ಕೂಲ್ ಕೂಡ ರಜಾ ಇದೆ, ನಿಧಾನವಾಗಿ ಒಂದೊಂದೇ ಜೋಡಿಸ್ಕೋಬೇಕು ಅಂತ ಒಂದು ರೂಮಿಗೆ ಎಲ್ಲವನ್ನು ಡಂಪ್ ಮಾಡ್ಕೊಂಡ್ಬಿಟ್ವಿ. ಯಾರಾದರೂ ಶಿಫ್ಟಿಂಗ್ ಮಾಡ್ಕೋಬೇಕು ಅನ್ನೋರು ಆದಷ್ಟು ಈ ರೀತಿ ಬೇಸಿಗೆ ರಜದಲ್ಲಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕೆಂದರೆ ಮಕ್ಕಳಿಗೂ ಸ್ಕೂಲ್ ಇರೋದಿಲ್ಲ, ಆರಾಮಾಗಿ ಅವರು ಕೂಡ ಮನೆಗಿರ್ತಾರಲ್ವ. ಹಾಗಾಗಿ ನೋಡಿ, ಇಲ್ಲಿ ಮಂಚ ಎಲ್ಲ ಸೆಟ್ ಮಾಡ್ತಾಯಿದ್ವಿ. ಪೋರ್ಟರಿಗೇ ಹೇಳ್ಬಿಟ್ಟಿದ್ವಿ ನಾವು ಈ ಮಂಚ TV ಎಲ್ಲ ಫಿಟ್ ಮಾಡಿಕೊಡಿ ಅಂತ. ಹಾಗಾಗಿ ಅವರೇ ಮಂಚ ಕೂಡ ಫಿಟ್ ಮಾಡಿಕೊಡ್ತಾಯಿದ್ರು. ಇವನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಮತ್ತೊಮ್ಮೆ ಕ್ಲೀನ್ ಮಾಡಿಬಿಟ್ಟು ಎಲ್ಲವನ್ನು ಜೋಡಿಸ್ಕೋಬೇಕಾಗಿತ್ತು. ನಾನು ಹೇಳಿದ್ನಲ್ಲ, ಮನೆಯಲ್ಲಿ ತುಂಬ ಜನ ಇದ್ದ ಕಾರಣ ಅವರು ಕೂಡ ಪ್ರತಿಯೊಬ್ಬರು ಮಕ್ಕಳು ಕೂಡ ಸೇರ್ಕೊಂಬಿಟ್ಟು ಎಲ್ಲವನ್ನು ನೀಟಾಗಿ ಒರೆಸಿ ರೆಡಿ ಮಾಡಿಕೊಡ್ತಾಯಿದ್ರು. ಒಂಥರ ಖುಷಿ ಇತ್ತು. ಅವ್ರಿಗೂ ಕಲ್ತಂಗೆ ಆಗುತ್ತೆ, ಹೇಗಿರುತ್ತೆ ನಾವು ಶಿಫ್ಟ್ ಆಗ್ತೀವಿ ಅಂತಂದರೆ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಕೂಡ ಅವ್ರಿಗೆ ಬಿಟ್ಟಿದ್ವಿ. ನನ್ನ ತಮ್ಮರಾಗಿರ್ಬೋದು, ನನ್ನ ಅಳಿಯ ಆಗಿರ್ಬೋದು, ನನ್ನ ತಮ್ಮನೂ ಒಬ್ಬ ಅಲ್ಲಿಗೆ ಬಂದು ಬೈಕೆಲ್ಲ ತೊಗೊಂಡು ಬಂದ. ಆದರೆ ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ತೋರಿಸೋದಕ್ಕಾಗಲಿಲ್ಲ ಅಷ್ಟೇ. ಏನಕ್ಕೆ ಇವೆಲ್ಲ ವಿಡಿಯೋ ಅಂತಂದರೆ ನಮ್ಮ ನೆನಪಿಗೋಸ್ಕರ ಈ ವಿಡಿಯೋ ಅಷ್ಟೇ. ಯಾಕೆಂದರೆ ತುಂಬ ಜನ ಅದಕ್ಕೂ ಮಾತಾಡೋರು ಇರ್ತಾರೆ, ಅದಕ್ಕೂ ಕಮೆಂಟ್ ಹಾಕೋರು ಇರ್ತಾರೆ, ಇದೆಲ್ಲ ಬೇಕಿತ್ತ ವಿಡಿಯೋ ಮಾಡೋದು ಅಂತ. ಆದರೆ ನಮ್ಮ ಖುಷಿಗೆ, ನಮ್ಮ ನೆನಪಿಗೋಸ್ಕರನೇ ಈ ವಿಡಿಯೋಗಳು ಅಂತ ಹೇಳ್ಬೋದು.
ನೋಡಿ ಈ ರೀತಿ ಆಗಿತ್ತು. ಮತ್ತೆ ಹೋಗ್ಬಿಟ್ಟು ಅಕ್ಕನ ಮನೇಲಿ ಅವತ್ತು ಮಲ್ಕೊಂಡ್ವಿ. ಮತ್ತೆ ತಿರುಗಿ ದಿನ ಬರೋದು. ನನ್ನ ಅಕ್ಕನೂ ದಾವಣಗೆರೆಯಲ್ಲೇ ಇರೋ ಕಾರಣ ಈ ಸರಿ ನಮಗೆ ತುಂಬ ಕಷ್ಟ ಆಗಲಿಲ್ಲ ಈ ಶಿಫ್ಟಿಂಗೆಲ್ಲ. ಯಾಕೆಂದರೆ ನಮ್ಮವರು ತಮ್ಮವರು ಅಂತ ಇದ್ದಾಗ ಈ ಊಟಕ್ಕಾಗಲಿ ನಾವು ಸ್ಟೇ ಮಾಡೋದಕ್ಕಾಗಲಿ ಯಾವುದು ಸಮಸ್ಯೆನೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಮತ್ತೆ ಬಂದು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಬಿಟ್ಟು ಈ ರೀತಿ ಫ್ಯಾಮಿಲಿ ಜೊತೆ ಟೈಮ್ಗಳನ್ನು ಕಳ್ಕೊತ ತುಂಬಾ ಖುಷಿಯಾಗಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ರಜದಲ್ಲಿ ಒಂದಷ್ಟು ಪ್ಲ್ಯಾನ್ಗಳಿದೆ, ಅವನ್ನೆಲ್ಲ ಮಾಡ್ತಾನೇ ಇದ್ದೀವಿ. ಆದಷ್ಟು ಈಗ ನೆಕ್ಸ್ಟು ಟ್ರಾವೆಲಿಂಗ್ ಬ್ಲಾಗ್ ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಫ್ಯಾಮಿಲಿ ನಿಮಗೆ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡ್ಕೊಳ್ಳಿ.